ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ವಿನಯ್ ಕುಲಕರ್ಣಿ ಇದೀಗ ಮತ್ತೊಂದು ಹಿನ್ನಡೆ ಆಗಿದೆ. ವಿನಯ್ ಕುಲಕರ್ಣಿ ಮೇಲಿದ್ದ ಸಾಕ್ಷಿನಾಶ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸಿಬಿಐ ಸಲ್ಲಿಸಿದ ಅರ್ಜಿಯನ್ನ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಮೇಲಿನ ಸಾಕ್ಷಿನಾಶ ಪ್ರಕರಣವನ್ನು ಎತ್ತಿ ಹಿಡಿದಿದೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸಾಕ್ಷಿನಾಶ ಆರೋಪ ವಿನಯ್ ಕುಲಕರ್ಣಿಯ ಮೇಲೆ ಹೋಲಿಸಲಾಗಿತ್ತು. ಆದರೆ ಹೈಕೋರ್ಟ್ ಈ ಹಿಂದೆ ವಿನಯ್ ಕುಲಕರ್ಣಿ ಮೇಲಿದ್ದ ಸಾಕ್ಷಿನಾಶವನ್ನ ಆ ಪ್ರಕರಣವನ್ನ ವಜಾ ಮಾಡಿತ್ತು. ಈ ತೀರ್ಪಿನ ವಿರುದ್ಧ ಸಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಮತ್ತೊಂದು ಹಿನ್ನಡೆ. ಸಾಕ್ಷಿನಾಶದ ಪ್ರಕರಣ ಯೋಗೇಶ್ ಗೌಡರ ಒಂದು ಏನು ಕೊಲೆ ಕೇಸ್ ನಡೀತಾ ಇತ್ತು, ಅದರೊಳಗಡೆ ಸಾಕ್ಷಿನಾಶದ ಒಂದು ಪ್ರಕರಣವನ್ನು ಸಿಬಿಐದವರು ದಾಖಲೆ ಮಾಡಿದರು. ಆ ಸಾಕ್ಷಿನಾಶದ ಪ್ರಕರಣ ನಡೆಯುತ್ತಿರುವಾಗಲೇ ವಿನಯ್ ಕುಲಕರ್ಣಿಯವರ ವಕೀಲರು ವಿನಯ್ ಕುಲಕರ್ಣಿಯವರ ಪರವಾಗಿ ಹೈಕೋರ್ಟ್ನ ಮೊರೆ ಹೋದರು. ಅವರು ಇದರಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂಥೇಳಿ ರಾಜ್ಯ ಹೈಕೋರ್ಟು ಅದನ್ನು ಹಿಯರ್ ಮಾಡಿ ಆ ಟೈಮ್ನಲ್ಲಿ ಆ ವಿಚಾರಣೆಯನ್ನು ನಡೆಸಿ ಇದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಅದನ್ನು ಕ್ವಾಶ್ ಮಾಡಿತ್ತು, ರದ್ದುಗೊಳಿಸಿತ್ತು. ಅದು ಹೈಕೋರ್ಟ್ ಏನು ಹೇಳಿತ್ತು ಅಂತ ಕೇಳಿದರೆ, ಏನು ಯಾವ ಕೋರ್ಟಲ್ಲಿ ಟ್ರಯಲ್ ನಡೆದಿದೆ ಅಂದರೆ ಸೆಷನ್ ಕೋರ್ಟಲ್ಲಿ ಏನು ಟ್ರಯಲ್ ನಡೆದಿದೆ, ಸೆಷನ್ ಕೋರ್ಟಲ್ಲೇ ನೀವು ಸಾಕ್ಷಿನಾಶದ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಹಾಕಬೇಕಿತ್ತು, ದಾಖಲೆ ಮಾಡಬೇಕಿತ್ತು ಅಂಥೇಳಿ. ಸೊ ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ ಏನು ರದ್ದು ಮಾಡಿತ್ತು ಆ ಆದೇಶವನ್ನು ಚಾಲೆಂಜ್ ಮಾಡಿ ಸಿಬಿಐದವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು 6 ತಿಂಗಳ ಹಿಂದುಗಡೆನೆ. ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅದರ ಸುದೀರ್ಘವಾದಂಥ ವಿಚಾರಣೆ ನಡೆದು ಕೇರಳ ಹೈಕೋರ್ಟಿನ ಒಂದು ಮ್ಯಾಟರ್ಸ್ ಅದರ ನಮ್ಮ ಯೋಗೇಶ್ ಗೌಡರ ಕೊಲೆ ಪ್ರಕರಣದ ಸಾಕ್ಷಿ